ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮ್ಮನ ಮನೆಯದು ವಿಂಟರ್ ಗಾರ್ಡನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ವಿಂಟರ್ ಸೀಸನ್ ಬಂದರೆ ಈ ಪಾಯಿಂಸೆಟಿಯಾ ಗಿಡಗಳನ್ನ ನೋಡೋದೇ ಒಂದು ಚಂದ. ತುಂಬ ಪಾಟ್ಗಳಲ್ಲಿ ಅದೇ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ಕೂಡ ಇದೆ. ಆದರೂ ಆ ಗಿಡ ಸ್ಪೆಷಾಲಿಟಿ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ. ವಿಂಟರ್ ಸೀಸನ್ ನವಂಬರ್ ಮತ್ತು ಡಿಸೆಂಬರಿಂದ ಎಲೆಗಳು ಈ ರೀತಿ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ಏಪ್ರಿಲ್ ಮೇ ತನಕ ಇದೇ ರೀತಿ ಕಲರ್ಫುಲ್ ಆಗಿರುತ್ತೆ. ಎಲ್ಲ ಗಿಡಗಳ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಯಾವ್ಯಾವುದರಲ್ಲಿ ಹೂ ಚೆನ್ನಾಗಿದೆ ಅದನ್ನು ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಈಗಾಗಲೇ ನನ್ನ ಚಾನಲ್ನಲ್ಲಿ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಗಿಡದ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಯಾವ ಗಿಡನ ತೋರಿಸಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ವಿಂಟರ್ ಸೀಸನಲ್ಲಿ ಹೂ ಬಿಡೋ ಗಿಡಗಳನ್ನ ಸನ್ಲೈಟ್ ಜಾಸ್ತಿ ಬೀಳೋ ಕಡೆ ಇಡಬೇಕು. ಬೆಳಗ್ಗೆ ಮತ್ತು ಸಂಜೆ ತುಂಬ ಕೂಲ್ ಆಗಿರೋದ್ರಿಂದ ಮಧ್ಯಾಹ್ನದ ಬಿಸಿಲು ಜಾಸ್ತಿ ಬಿದ್ದರೆ ಮಾತ್ರ ಹೂ ಜಾಸ್ತಿ ಬಿಡುತ್ತೆ. ಈ ಟೈಮಲ್ಲಿ ನೀರು ಕೂಡ ಕಡಿಮೆ ಹಾಕಬೇಕು. 2 ದಿನಕ್ಕೆ ಒಂದ್ಸಲ ಹಾಕಿದರೆ ಸಾಕು. ನೀರು ತುಂಬ ಜಾಸ್ತಿ ಆದರೂ ಹೂ ಕಡಿಮೆ ಆಗುತ್ತೆ. ಸೇವಂತಿಗೆ ಗಿಡದಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಹೂ ಮತ್ತು ಮೊಗ್ಗುಗಳು ಕೂಡ ಇದೆ. ಆಂಥೋರಿಯಂ ಗಿಡಗಳನ್ನ ಇಟ್ಟಿರೋ ಕಡೆ ಡೈರೆಕ್ಟಾಗಿ ಬಿಸಿಲು ಬೀಳಲ್ಲ. ಇಡೀ ದಿನ ಇದೇ ರೀತಿ ಬ್ರೈಟಾಗಿ ಬೆಳಕು ಬೀಳ್ತಾ ಇರುತ್ತೆ. ವೈಟ್ ಮತ್ತು ಪಿಂಕ್ ಹೂಗಳು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಪಿಟೂನಿಯಾ ಹೂಗಳು. ಇವಾಗ ಹೂ ಬರೋಕ್ಕೆ ಶುರುವಾಗಿದೆ. ವಿಂಟರ್ ಸೀಸನಲ್ಲಿ ಹೂ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಏಪ್ರಿಲ್ ಮೇ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ನಾನು ಬೆಳೆದಿರೋ ಪಿಟೂನಿಯಾ ಗಿಡಗಳ ಬಗ್ಗೆ ವಿಡಿಯೋ ರೆಡಿ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಶಂಖಪುಷ್ಪ ಬಳ್ಳಿಯಲ್ಲಿ ಹೂವೆಲ್ಲ ಮುಗ್ದೋಗಿದೆ. ಇವಾಗ ಬೀಜಗಟ್ಟಕ್ಕೆ ಶುರುವಾಗಿದೆ. ಈ ಹೂವಿನ ಹೆಸರು ಕಾರ್ನೇಷನ್ ಅಂತ. ಇವಾಗ ನೋಡ್ತಾ ಇರೋದು ಡಯಾಂಥಾಸ್ ಮತ್ತು ಕಾರ್ನೇಷನ್ ಎರಡೂ ನೋಡೋಕ್ಕೆ ಸ್ವಲ್ಪ ಒಂದೇ ರೀತಿ ಇರುತ್ತೆ.
ಹಾರ್ಡಿ ಪ್ಲ್ಯಾಂಟ್ಸ್ನ ನೆಲದ ಮೇಲೆ ಹಾಕೊಂಡ್ರೆ ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ, ಕೆಲಸನೂ ಜಾಸ್ತಿ ಇರಲ್ಲ, ಕಳೆ ಬಂದರೆ ತೆಗಿತಾ ಇರಬೇಕಷ್ಟೆ, ನೀರು ಜಾಸ್ತಿ ಹಾಕೋದಿರಲ್ಲ. ನೆಲದ ಮೇಲಿರೋ ಗಿಡಗಳಿಗೆ ಒಂದೆರಡು ದಿನ ನೀರು ಹಾಕೋದು ಮಿಸ್ ಆದ್ರೂ ಟಾಲ್ರೇಟ್ ಮಾಡ್ಕೊಳುತ್ತೆ. ಇದು ನಿಜವಾದ ಕಲಾಂಜು ಗಿಡ. ಇವಾಗೆಲ್ಲ ಹೈಬ್ರಿಡ್ ಜಾಸ್ತಿ ಬಂದಿರೋದ್ರಿಂದ ಎಲ್ಲರೂ ಅದನ್ನೇ ಜಾಸ್ತಿ ಬೆಳೀತಾರೆ. ಹೈಬ್ರಿಡ್ ಶಾರ್ಟ್ ಆಗಿ ಡಾರ್ಕ್ ವೆರೈಟಿಯಲ್ಲಿ ಬರುತ್ತೆ, ತುಂಬ ಹೂ ಕೂಡ ಬಿಡೋದ್ರಿಂದ ಎಲ್ಲರೂ ಅದನ್ನೇ ಹೆಚ್ಚಾಗಿ ಇಷ್ಟಪಡ್ತಾರೆ. ಇದೆಲ್ಲ ಮೆಂತ್ಯ ಸೊಪ್ಪು. ತರಕಾರಿ ಗಿಡಗಳಂತೂ ಯಾವಾಗಲೂ ಹಾಕ್ತಾನೆ ಇರ್ತಾರೆ. ಇವಾಗ ಎಲ್ಲ ತರಕಾರಿಗಳು ಖಾಲಿ ಆಗ್ತಾ ಬಂದಿದೆ, ಇನ್ನು ತುಂಬ ಇರುತ್ತೆ ಯಾವಾಗಲೂ. ಹೆಸರು ಗೊತ್ತಿಲ್ಲದೆ ಇರೋ ಆರ್ನಮೆಂಟಲ್ ಪ್ಲಾಂಟ್ಸ್ ಎಲ್ಲ ತುಂಬ ಇದೆ. ಹೆಚ್ಚಿನ ಆರ್ನಮೆಂಟಲ್ ಪ್ಲಾಂಟ್ಸ್ ಎಲ್ಲ ಪರ್ಮನೆಂಟ್ ಪ್ಲಾಂಟ್ಸ್ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ಇಯರ್ ಚೇಂಜ್ ಮಾಡಬೇಕು ಅಂತ ಇಲ್ಲ. 2 ವರ್ಷ ಅಥವಾ 3 ವರ್ಷ ರೀಪಾಟ್ ಮಾಡದೆ ಹೋದರೂ ಪಾಟಲ್ಲಿ ಹಾಗೆ ಇರುತ್ತೆ. ಈ ಪ್ಲಾಂಟ್ ಹೆಸರು ಯುಫೋರ್ಬಿಯಾ ಅಂತ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಇದ್ರ ಹೂ ಚೆನ್ನಾಗಿರುತ್ತೆ, ಆದರೆ ಗಿಡದಲ್ಲಿ ತುಂಬ ಮುಳ್ಳುಗಳಿರುತ್ತೆ. ಎಲ್ಲ ಪಾಟ್ಗಳಲ್ಲೂ ಸ್ವಲ್ಪ ಸ್ವಲ್ಪ ಸ್ಟ್ರಾಬೆರಿ ಗಿಡಗಳನ್ನ ಹಾಕೊಂಡಿದ್ದಾರೆ. ಈ ಗಿಡ ಕಾಡಲ್ಲಿ ತುಂಬ ಬೆಳೆದಿರುತ್ತೆ. ಇದನ್ನ ನಾವು ಹುಳಿ ಸೊಪ್ಪು ಅಂತ ಹೇಳ್ತೀವಿ. ಆದರೆ ಇವಾಗ ಆರ್ನಮೆಂಟಲ್ ಪ್ಲಾಂಟ್ ಆಗಿ ತುಂಬ ನರ್ಸರಿಗಳಲ್ಲಿ ಸೇಲ್ ಮಾಡ್ತಾರೆ. ಇದು ಎಪಿಡೆಂಡ್ರಮ್ ಆರ್ಕಿಡ್ ಅಂತ. ಹೂ ಬಿಟ್ಟರೆ ತಿಂಗಳಾನ್ಗಟ್ಲೆ ಈ ಹೂವು ಇದೇ ರೀತಿ ಇರುತ್ತೆ. ಈ ಗಿಡದಲ್ಲಿ ವರ್ಷಕ್ಕೆ 3-4 ಸಲ ಇದೇ ರೀತಿ ಹೂ ಬರ್ತಾನೆ ಇರುತ್ತೆ. ಹೂ ಬಂದರೆ ಮಿನಿಮಮ್ 2 ತಿಂಗಳಂತೂ ಇದ್ದೇ ಇರುತ್ತೆ. ಸೇವಂತಿಗೆ ಹೂವಿನ ಗಿಡಗಳಲ್ಲಿ ಅರ್ಧ ಹೂ ಒಣಗಿದೆ, ಇನ್ನು ಅರ್ಧ ಹೂ ಹಾಗೆ ಇದೆ. ಈ ಗಿಡದ ಹೆಸರು ಗೋಲ್ಡನ್ ರಾಡ್ ಅಂತ. ಇದನ್ನು ವಿಡಿಯೋದಲ್ಲಿ ನೋಡೋಕ್ಕಿಂತ ನೀವು ರಿಯಲ್ ಆಗಿ ನೋಡಿದರೆ ಈ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡನ ಲ್ಯಾಂಡ್ಸ್ಕೇಪಿಂಗಲ್ಲಿ ಬಾರ್ಡರ್ ಥರ ಯೂಸ್ ಮಾಡ್ಕೋಬೋದು. ಈ ಹೂವು ರುದ್ರಾಕ್ಷಿ ಮಣಿನ ಹೋಲೋದ್ರಿಂದ ಈ ಗಿಡನ ರುದ್ರಾಕ್ಷಿ ಗಿಡ ಅಂತಾನೆ ಕರೀತಾರೆ. ನಾವು ಈ ಹೂವನ್ನ ಕಾಶಿ ಚೆಂಡು ಹೂವು ಅಂತ ಹೇಳ್ತೀವಿ. ಇದು ಕಾಕ್ಸ್ಕೋಮ್ ಅಂತ. ಇದು ಹೂ ಮುಟ್ಟಕ್ಕೆ ತುಂಬ ಸಿಲ್ಕಿ ಆಗಿರುತ್ತೆ, ಹಾಗಾಗಿ ಇದನ್ನು ನಾವು ರೇಷ್ಮೆ ಗಿಡ ಅಂತ ಹೇಳ್ತೀವಿ. ಈ ಹೂವಿನ ಹೆಸರು ಗಿಲಾಡಿಯಾ ಅಂತ. ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಸನ್ಫ್ಲವರ್ ಹೂ ಇರುತ್ತಲ್ಲ, ಅದೇ ರೀತಿ ಹೂ ಇರೋದು ಕೂಡ ಬರುತ್ತೆ. ತುಂಬ ಈಸಿಯಾಗಿ ಬೆಳೆಯುವಂಥ ಪ್ಲ್ಯಾಂಟ್ ಇದು. ಆಸ್ಟರ್ ಹೂ ಬರುತ್ತಲ್ಲ, ಅದೇ ಫ್ಯಾಮಿಲಿಗೆ ಸೇರುತ್ತೆ. ಫುಲ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ ಇದು. ನೀರು ಜಾಸ್ತಿ ಬೇಡ, ಸೀಡ್ಸಿಂದ ತುಂಬ ಈಸಿಯಾಗಿ ಬೆಳಿಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.